ರಾಮಾನುಜ ಶ್ರೀ ಮಧ್ವಾಚಾರ್ಯರ ಅನುಗ್ರಹದಿಂದ ಮಂಗಳಸೂತ್ರ ಫೌಂಡೇಶನ್ ವತಿಯಿಂದ ಮತ್ತು ಸಮಸ್ತ ಬ್ರಾಹ್ಮಣ ಸಂಘಟನೆಗಳು ವಿಜಯಪುರ ಜಿಲ್ಲೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವಿಜಯಪುರ ಹಾಗೂ ಶ್ರೀ ಚಿದಂಬರ ಸೇವಾ ಸಮಿತಿ ವಿಜಯಪುರ ವತಿಯಿಂದ 68ನೇ ರಾಜ್ಯ ಮಟ್ಟದ ಬ್ರಾಹ್ಮಣ ವಧು ವರಾನ್ವೇಷಣೆ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪೂಜ್ಯರು ನಮ್ಮ ಗುರುಗಳಾದಂತ ಶ್ರೀ ಮಧ್ವಾಚಾರ್ಯ ಮೊಕಾಶಿವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಪಾಂಚರತ್ನ ಆಗಮ ಶಾಸ್ತ್ರ ವಿದ್ವಾಂಸರಾದಂತ ಶ್ರೀ ಶ್ರೀನಿವಾಸ್ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದ ಬ್ರಹ್ಮಶ್ರೀ ವಿಶ್ವನಾಥ ಚಕ್ರವರ್ತಿ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಆನಂದವನ ಅಗಡಿ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಮತ್ತು ನಮ್ಮ ಕಣ್ಣೂರು ಮಠದ ಪೂಜ್ಯರಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಮತ್ತು ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗುರು ಆಚಾರ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಮತ್ತು ಬ್ರಾಹ್ಮಣ ಸಮಾಜದ ವಿಪ್ರ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ಇವತ್ತು ನಮ್ಮ ಈ ಒಂದು ಅತ್ಯಂತ ಮಹತ್ವದ ಮಂಗಲವಾಗಲಿ ಅನ್ನುವಂತ ಉದ್ದೇಶದಿಂದ ಇವತ್ತೇನು ವಧುವರರ ಒಂದು ಅನ್ವೇಷಣೆ ಸಮಾವೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಹಿರಿಯರಲ್ಲಿ, ತಾಯಂದಿರಲ್ಲಿ, ಮುಂದೆ ಬ್ರಹ್ಮಚರ್ಯದಿಂದ ಸಂಸಾರಿಕರಾಗುವಂತ ಎಲ್ಲರಲ್ಲಿಯೂ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಏನಾಗಿದೆ ಇದನ್ನು ಯಾಕೆ ಎಲ್ಲಾ ಸಮುದಾಯದ ಬ್ರಾಹ್ಮಣ ಸಮುದಾಯದಲ್ಲಿರುವಂತ ಎಲ್ಲ ಸಮುದಾಯದ ನಮ್ಮೆಲ್ಲ ಹಿರಿಯರು ವೇದಿಕೆ ಮೇಲಿದ್ದಾರೆ. ಇದೊಂದು ಏನು ತೋರಿಸ್ಕೊಡ್ತದಂದ್ರೆ ಒಂದು ಏಕತೆ ಮತ್ತು ಒಕ್ಕಟ್ಟು, ನಾವೆಲ್ಲ ಒಂದಾಗಬೇಕು. ನಾವು ನಮ್ಮಲ್ಲಿ ಮತಭೇದ ಮಾಡುವುದರಿಂದ ನಮ್ಮ ಶ್ರೇಷ್ಠ ಅನ್ನುವಂಥದ್ದನ್ನ ನಾವೆಲ್ಲ ತ್ಯಾಗ ಮಾಡಿ ನೋಡಿ. ಇವತ್ತು ಆದಿಶಂಕರಾಚಾರ್ಯರು ಜನ್ಮ ತಾಳದೇ ಇದ್ದಿದ್ರೆ ಭಾರತದಲ್ಲಿ ಸನಾತನ ಧರ್ಮ ಉಳಿತಿದ್ದಿಲ್ಲ. ಆದಿಶಂಕರಾಚಾರ್ಯರ ಅದ್ಭುತವಾದಂತಹ ಅವರ ಆ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ಎಲ್ಲೆಲ್ಲಿ ನಮ್ಮನೆ ಕಾಶ್ಮೀರಕ್ಕೆ ಹೋಗಿದ್ದೆ, ಅಲ್ಲಿ ಕಾಶ್ಮೀರದಲ್ಲಿ ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಆದಿಶಂಕರಾಚಾರ್ಯರು ತಪಸ್ಸು ಮಾಡಿದಂತ ಗುಹೆ ಶ್ರೀನಗರದಲ್ಲಿ. ಇವಾಗ ಶ್ರೀನಗರ ಅಂದ್ರ ನಮ್ಮ ಹಿಂದೂಗಳಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಾರಂತ ಪರಿಸ್ಥಿತಿ ಇದ್ದಂತಹ ಒಂದು ಶ್ರೀನಗರದಲ್ಲಿ ಅಂದಿನ ಕಾಲದಲ್ಲಿ ಆದಿಶಂಕರಾಚಾರ್ಯರು ಅಲ್ಲಿ ಹೋಗಿ ಇಂಥ ಒಂದು ಅದ್ಭುತ ಭಾರತವನ್ನ ಒಂದು ಮಾಡಿದಂತ ಒಂದು ಶ್ರೇಷ್ಠ ಕುಲ ನಮ್ಮ ಗುರುಗಳನ್ನು ಹೊಂದಿದಂತ ಸಮುದಾಯ. ಅದೇ ಅದರಲ್ಲಿ ಮತ್ತೆ ಅನೇಕರು ಮಧ್ವಾಚಾರ್ಯರು ಅನೇಕರು ತಮ್ಮದೇ ಆದಂತ ಅಭೂತಪೂರ್ವ ಈ ದೇಶದ ಸನಾತನ ಧರ್ಮಕ್ಕೆ ತಮ್ಮ ಸೇವೆಯ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಇವತ್ತು ಈ ವರಕನ್ಯೆಗಳನ್ನ, ಯಾಕಂದ್ರೆ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಬಹಳ ಕಷ್ಟ ಆಗಿರ್ತದೆ, ಅದಕ್ಕೆ ಈ ರೀತಿಯ ನಮ್ಮ ಮಂಗಳಸೂತ್ರ ಫೌಂಡೇಶನ್ ಮಾಡಿ ಪಾಪ ಅವರು ಎಲ್ಲ ಕಡೆ ಅಡ್ಡಾಡಿ ಈ ರೀತಿ ಸಮಾವೇಶಗಳನ್ನು ಮಾಡೋದ್ರಿಂದ ಇಡೀ ರಾಜ್ಯ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯದವರು ಸಹಿತ ಇಲ್ಲಿ ಬಂದು ಈಗಾಗಲೇ ಹೇಳಿದ್ರು ಹಿಂದೆ ಒಂದೆರಡು ಆಗ್ಯಾವ. ನಾಂದೇ ನಮ್ಮ ಸತೀಶ್ ಕುಲಕರ್ಣಿ ಏನ್ ಸಣ್ಣದು ಮಾಡಿದ್ರಲ್ಲಿ ಮಂಗಲ ಕಾರ್ಯಗಳು ನಿಮ್ದು ಎಲ್ಲ ಯೂನಿಟಿ ಆಗಿರೋದ್ರೆ ನಿಮ್ದು ಒಂದು ದೊಡ್ಡ ಶಕ್ತಿ ತಯಾರಾಗ್ತದೆ. ಈಗ ಯಾರು ಶಕ್ತಿ ತೋರಿಸ್ತಾರ ಅವ್ರ ಜಗತ್ತಿದೆ. ಇವತ್ತು ಬ್ರಾಹ್ಮಣ ಸಮುದಾಯದಲ್ಲಿ ಎಲ್ಲರೂ ಶಕ್ತಿ ತೋರಿಸಲಿಲ್ಲ ನೋಡಿ. ಇವತ್ತು ನಮ್ಮ ದೇಶದಲ್ಲಿ ಹಿಂದೂಗಳು, ಸನಾತನ ಹಿಂದೂಗಳು ಶಕ್ತಿ ತೋರಿಸಿ ಅಂತ ಹೇಳಿ ನಾವು ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯ್ತು. 500 ವರ್ಷದಿಂದ ಎಷ್ಟು ಜನ ಸಾಧು ಸಂತರು ಪ್ರಾಣ ಕೊಟ್ಟರು, ಎಷ್ಟು ನಮ್ಮ ಆ ಒಂದು ರಾಮನ ದೇವಸ್ಥಾನಕ್ಕಾಗಿ ಎಷ್ಟು ಬಲಿಯಾಗ್ಯಾವ. ಕಾಶಿ ವಿಶ್ವನಾಥನ ಮಥುರಾ ಶ್ರೀಕೃಷ್ಣನ ಜನ್ಮಭೂಮಿಗಾಗಿ ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ.
ಎಲ್ಲಿ ಹೋಗುದ್ರು ಜಗತ್ನಾಗ ಇವ್ ಸನಾತನ ಧರ್ಮಕ್ಕೆ ಹಾಸ್ಲಾಕತ್ತ. ನಮ್ಮನೆ ಕಾಂಬೋಡಿಯಾಕ್ ಹೋಗಿದ್ದೆ. ಅಲ್ಲಿ ತಮಿಳುನಾಡಿನ ರಾಜ ಸೂರ್ಯವರ್ಮ ಇಡೀ ಜಗತ್ತಿನ ಅತಿ ದೊಡ್ಡ ವಿಷ್ಣು ದೇವಸ್ಥಾನ ಕಟ್ಟಿದೆ. ಅದು ನೋಡ್ಬಿಟ್ರೆ ಸುಮಾರು 200 ಎಕರೆ ಇದೆ. ಅಲ್ಲಿ ನೋಡಿ ಬೌದ್ಧ ಧರ್ಮ ಒಮ್ಮೆ ಬಂದ್ಬಿಡ್ತು. ಆ ವಿಷ್ಣು ದೇವರನ್ನ ಎಷ್ಟು ಎತ್ತರ ಮೇಲೆ ಅಂತ ವಿಷ್ಣು ದೇವರನ್ನ ಕೆಳಗೆ ಎಂಟ್ರೆನ್ಸ್ ನಲ್ಲಿ ವಿಷ್ಣು ದೇವರ ವೃಕ್ಷ ಅಲ್ಲಿ ಕುತ್ಕೊಂಡು ಹೋಯ್ತು ಮ್ಯಾಕ್ ವೃಕ್ಷ. ಅದು ಎಲ್ಲ ನೋಡ್ಬಿಟ್ರೆ ಇಡೀ ವಿಷ್ಣುವಿನ ಅವತಾರ ರಾಮಾಯಣ ಮಹಾಭಾರತ ಇದರಲ್ಲಿ ಕಂಡುಹಿಡಿಯದಲ್ಲಿ ಇಡೀ ಅಲ್ಲಿ ಟೂರಿಸಂ ನಡೆದಿದ್ದೆ ಸನಾತನ ಧರ್ಮದ ಮೇಲೆ. ಅಲ್ಲಿ ಬಟ್ಟೆ ತುಂಬಿಸೋದ್ರ 98% ಹೋಗಿದಾಗ ವಿಯೆಟ್ನಾಮ ಇವೆಲ್ಲ ನಾವು ಕನಸು ಮಾಡಿದ್ರೆ ಅವ್ರು ಹೆಂಗ್ ಹೋದ್ರು ರಾಜ ಮಹಾರಾಜರು ಹೆಂಗ. ನಾವು ಶಂಕರಾಚಾರ್ಯದ ಇತಿಹಾಸ ಮೊನ್ನೆ ಓದ್ಲಾಕತ್ತಿದ್ದೆ, ಯೂಟ್ಯೂಬ್ದಾಗ ನೋಡ್ತಿದ್ದೆ. ಎಷ್ಟು ಸಣ್ಣ ವಯಸ್ಸಿನಾಗ ಒಬ್ಬನೇ ಮಗ, ತಾಯಿ ಬಂದು ಅದು ತಮ್ಮ ಮಸಳಿ ಕಾಲು ಬಿಡಬಿಡ್ತಾರ. ಅವ್ರೇನಂತಾರ ಶಂಕರಾಚಾರ್ಯರು, ನೀನು ನನ್ನ ಬ್ರಹ್ಮಚರ್ಯಗೆ ನನ್ನ ಧರ್ಮ ಇದಕ್ಕೆ ಹೋಗ್ಲಾಕ ನೀನ್ ಬಿಡ್ತೀನಿ ಅಂದ್ರೆ ಮಸಳಿ ಬಿಡ್ತೈತಿ ಇಟ್ಕೊಂಡು ಕೊಡುದಿಲ್ಲ. ಕನ್ಯಾ ತಗೊಳಕ್ಕೆ ಬಿಡ್ಬೇಕು, ಪರ್ಮಿಷನ್ ಕೊಡ್ಬೇಕಂತ ತಾಯಿ ಕೇಳ್ತಾರ. ತಾಯಿ ಹತ್ತಾಳ, ಒಬ್ಬನೇ ಮಗ ಹೆಂಗ್ ಬಿಡ್ಲಿ, ಅದು ಆಯ್ತಪ್ಪ ನಿಂದ ಏನಿದೆ ಅದು ಆಗ್ಲಿ. ಹಂಗ ಇಷ್ಟೆಲ್ಲ ತ್ಯಾಗದ ಒಂದು ಸಮುದಾಯ. ಇವತ್ತು ಈ ಸಮುದಾಯದವರು ನಾವು ಇಷ್ಟೇ ವಿನಂತಿ ಮಾಡ್ಕೊತೀನಿ, ಯಾರು ಸಣ್ಣ ಪುಟ್ಟ ಭೇದಗಳನ್ನೆಲ್ಲ ಮರೆತು ಇವತ್ತೆಲ್ಲ ನೀನ್ ಹೆಂಗ ಒಂದಾಗಿ ಕೂತಿರಲ್ಲ, ನೀವು ಎಷ್ಟು ಒಂದಾಗಿ ಇರ್ತಿರಲ್ಲ ನಮ್ಗೆ ಸಂತೋಷ. ನೋಡ್ರಿ ವಿಜಯಪುರ ನಗರ ನಮ್ ಕೈ ಹಿಂದೂಗಳ ಕೈ ನೀವೆಲ್ಲ ನಿಂತು ಓಟ್ ಹಾಕಿರತ್ತ ಹಾಕ್ಸ್ಬಿಟ್ಟಿನಿ. ಈಗ ನೋಡ್ರಿ ಈಗ ತೊಂದರೆ ಮಾಡಕತ್ತವ್ರು ಎಷ್ಟು ಗಾಬರಿ ಆಗ್ಯಾರ. ಈಗ ಹೋಯ್ತಪ್ಪ ಇನ್ನು ಖಾಯಂ ಹಿಂದೂಗಳ ಹಾಕಿ ಬರ್ತಾರಂತ ಗಾಬರಿ ಆಗಿ ಎಸ್ಐಆರ್ದಾಗ ಹೋಗಿ ದಾಳಿ ಮಾಡಕ. ನಾವು ಗಟ್ಟಿಯಾಗಿರ್ಬೇಕು, ಏನೂ ಆಗುದಿಲ್ಲ, ಏನೂ ಮಾಡುದಿಲ್ಲ. ಹಂಗೆಲ್ಲ ನಮ್ದಿದ್ರೆ ಸನಾತನ ಧರ್ಮನೇ ಜಗತ್ತಿನಾಗ ಉಳಿತಿದ್ದಿಲ್ಲ. ನಮ್ಮ ಸಲುವಾಗಿ ಎಷ್ಟು ಮಂದಿ ಬಲಿದಾನ ಆಗ್ಯಾರ, ಎಷ್ಟು ಮಂದಿ ಇದು ಕೊಟ್ಟಾರ. ಅದನ್ನೆಲ್ಲ ಮೇಲು ಕೀಳು ಅದನ್ನ ಅಸಮಾನತೆ ಎಲ್ಲ ನಾವು ಬಿಡ್ಲಿಲ್ಲ ಅಂದ್ರೆ ಬಹುಶಃ ಮಕ್ಕಳು ಲವ್ ಜಿಹಾದ ಅಂತ ಕೆಟ್ಟ ಒಂದು ವ್ಯವಸ್ಥೆ ಜಗತ್ತಿನಾಗ ಬರ್ತಾ ಇದೆ. ಜಾತಿ ಆಧಾರದ ಮೇಲೆ ಲವ್ ಜಿಹಾದದಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ಲವ್ ಜಿಹಾದ ಮಾಡಿದ್ರೆ ಬ್ರಾಹ್ಮಣರಿದ್ರೆ 25 ಲಕ್ಷ, ಯಾಗೂರು ಮತ್ತು ಗಣಿಯ ಮತ್ತು ಲಿಂಗಾಯತರು ಇದ್ರೆ ಅವ್ರಿಗೆ 15 ಲಕ್ಷ, ದಲಿತರಿದ್ರೆ 5 ಲಕ್ಷ ರೇಟ್ ಫಿಕ್ಸ್ ಮಾಡಿ ನಮ್ಮ ಹಿಂದೂಗಳನ್ನ ಲವ್ ಜಿಹಾದ್ನಲ್ಲಿ ಇವತ್ತು ಅನೇಕ ಕಡೆ. ಅದಕ್ಕೆ ನಮ್ಮ ಹೆಣ್ಮಕ್ಳು ಸಹಿತ ಜಾಗೃತರಾಗಿ ಯಾವ ಶಿಕ್ಷಣ ಸಂಸ್ಥೆ ಹೋಗ್ತೀವಿ, ಯಾವ ಜಿಮ್ಗೆ ಹೋಗ್ತಾರೆ. ಇವತ್ತು ನಮ್ಮ ಹೆಣ್ಮಕ್ಳು ಜಿಮ್ದಲ್ಲಿ ದೊಡ್ಡ ಅನಾಹುತಗಳಾಗಲ್ಲ. ಇವತ್ತು ಉಪಯೋಗ ಏನಾಗಲ್ಲ, ನಿನ್ನೆ ದಾವಣಗೆರೆಯಲ್ಲಿ ಏನಾಗುತ್ತೆ. ಅದಕ್ಕೆ ನಮ್ಮ ಸಮುದಾಯ ಎಲ್ಲ ಬಂದಾಗುತ್ತೆ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಮತ್ತೆ ನಿರಂತರವಾಗಿ ನಮ್ಮ ಮಕ್ಕಳ ಮೇಲೆ ಲಕ್ಷ್ಯ ಎಲ್ಲಿ ಹೋಗ್ತಾರ, ಏನ್ ಮಾಡ್ತಾರ. ಯಾಕಂದ್ರೆ ಬಹಳ ಕೆಟ್ಟ ದಿನಗಳು ನಾವು ನೋಡಕತ್ತೀವಿ ದೇಶದಲ್ಲಿ. ಇವತ್ತು ನೋಡಿ ಪಶ್ಚಿಮ ಬಂಗಾಳದಲ್ಲಿ ಏನ್ ಹೆಂಗ್ ಪರಿಸ್ಥಿತಿ ನಮ್ಮ ಹಿಂದೂಗಳು ಇವತ್ತು ಬಂದಿರ್ಲಿಲ್ಲ ಅಂದ್ರೆ ಅದು ನಮ್ಮ ದೇಶದಿಂದ ಕೈ ಬಿಟ್ಟು ಹೋಗ್ತೀವಿ. ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಸನಾತನ ಧರ್ಮ ಉಳಿಬೇಕಾದ್ರೆ ನಾವೆಲ್ಲ ಮತಭೇದ ಬಿಟ್ಟು ಒಂದಾದರೆ ನಮ್ಮ ಶಕ್ತಿ ಮುಂದೆ ಯಾವ ಶಕ್ತಿನೂ ಜಗತ್ತಿನಾಗ ನಿಲ್ಲಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತು ಎಲ್ಲ ಬ್ರಾಹ್ಮಣ ಸಮುದಾಯದ ನಮ್ಮೆಲ್ಲ ಹಿರಿಯರಿದ್ದಾರೆ. ಇವತ್ತು ಹೊರಕನ್ಯಾದಲ್ಲಿ ಬಹಳ ಸಮಸ್ಯೆ. ಇವತ್ತು ಯಾರಿಗೆ ಆಚಾರ್ಯರಿಗೆ ಕನ್ಯಾ ಕೊಡುತ್ತಿಲ್ಲ, ಗುಡಿ ಪೂಜಾರಿಗಳಿಗೆ ಕನ್ಯಾ ಆ ಕಡೆ ಇಂಜಿನಿಯರೇ ಬರ್ತಾರ. ಈಗ ನಾವು ವಿಚಾರ ಮಾಡ್ತೀವಿ, ನಮ್ದು ಏನಾರ ಜೋರ ಆಶೀರ್ವಾದ ಮುಖ್ಯಮಂತ್ರಿ ಆದ್ರ ಎಲ್ಲ ಆಚಾರ್ಯಗಳಿಗೆ ಗುಡಿ ಪೂಜಾಕ್ಕೆ ಕರ್ನಾಟಕ ಗೌರ್ಮೆಂಟ್ ನೌಕರಿ ಮಾಡ್ಬಿಡ್ತೀವಿ. ಅಲ್ಲಿಂದ ಚಕ್ಕಸ್ತ ಕನ್ಯಾ ಕೊಡ್ತಾರೆ. ಯಾರಿಗೆ ಹೋಗಿರೋ ಅಮೆರಿಕ ಹೋಗ್ತಾರೆ ನಮ್ಮ ಅವರು ಪಾಪ ಇವಾಗ ಮನ್ಸು ಯಾರು ಮಕ್ಳು ಇರ್ತಾವು. ಎಲ್ಲದಂದ್ರೆ ನಮ್ಮ ಮಗ ಅಮೆರಿಕದಾಗ ಕ್ಯಾಲಿಫೋರ್ನಿಯಾ ತಗೊಂಡು ಏನ್ ಮಾಡು ಸತ್ತಾಗ ನೀವು ಪೇಟಿಎಂದಾಗ ರೊಕ್ಕ ಕೊಟ್ಟು ಕಳಿಸ್ತಾರೆ. ನಾನು ಬರೋದಾಗೋದಿಲ್ಲ, ಕಂಪನಿಯವರು ಏನದು ರಜೆ ಕೊಟ್ಟಿಲ್ಲ, ವಿಮಾನ ಬರ್ಲಾಕತ್ತಿದ್ದೆ, ವಿಮಾನದ ಕ್ಯಾನ್ಸಲ್ ಆಗೈತಿ,
ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬೇಕು ಸುಳ್ಳಿರ್ತದ ಭಗವಂತ ರಾಮನಿಗೆ ಹೇಳ್ಬೇಕು. ಒಂದೇನು ಹೇಳ್ತಾರ ಮನೆಯವ್ರಿಗೆ ಕೊಟ್ಟು ಕಳಿಸ್ತಾರೆ, ಪೇಟಿಎಮ್ ಕಳಿಸ್ತೀನಿ, ಎಲ್ಲ ಶ್ರಾದ್ದ ಗೀದ ಎಲ್ಲ ಏನಾದ್ರು ಮಾಡಿಬಿಡ್ರಿ, ಆರಾಮ್ ಇರ್ತಾರಲ್ಲ. ಈಗ ನಾವು ನಮ್ಮ ದೇಶಕ್ಕೆ ಬಿಟ್ಟು ಹೋಗುವಾಗ ನಾವು ಇವತ್ತು ಅವ್ರ ಒಳ್ಳೆ ಆಕರ್ಷಣೆ ಆಗ್ಬೇಕಾದ್ರೆ ಅವ್ರ ಮಾತು ಭಾರತದಲ್ಲಿ ಕೊನೆಯ ಜನ್ಮಗಳೇ ಭಾರತಕ್ಕೆ ಬರ್ಬೇಕಲ್ಲ. ನಾವು ನೋಡಿ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಮಕ್ಕಳು ಎಲ್ಲ ಫಾರೆನ್ ಗಂಟೆ ಅಟ್ಟೆ ಇರ್ತಾರೆ, ಅಥವಾ ತಾಯಿ ಹೋಗೋಕೆ ಇರ್ತಾರೆ. ಅಲ್ಲಿ ಯಾವ ವಾಚ್ಮ್ಯಾನ್ ಅಂತ ಬರ್ತಾನ, ಯಾವ ಕೆಲಸಕ್ಕೆ ಬರ್ತಾನ, ಅದನ್ನೆಲ್ಲ ವಾತಾವರಣ ನೋಡ್ಕೊತಾನ, ಅವ್ರ ಕುತ್ತಿಗೆ ಚಿಕ್ತಾನ, ಅದಕ್ಕೆ ಮಕ್ಕಳಲ್ಲಿ ಹೆಚ್ಚು ಹಿಡಿಬೇಕಂತ ಮನೆ ರಾಷ್ಟ್ರೀಯ ಹೋಮ್ ಸೆಕ್ಷನ್ ಪರಂ ಪೂಜೆ ಹೇಳ್ಯಾರ, 3-4 ಹಿಡಿಯಪ್ಪ, ಒಂದು ವೇಳೆ ಕಡಿ ಮಾಡಬೇಡ್ರಿ, ಒಂದು ವೇಳೆ ಹಾಡಿದ್ರೆ ಅಂತಲ್ಲ. ಒಬ್ಬ 4-5 ಮನ್ಯಾಗ ಮಕ್ಕಳಿರು, ಒಬ್ಬ ಮಗನ ದಡ್ಡ ಹಿಡಿಬೇಕು, ಭಾಳ ಕೆಲಸ ಬಾಳ ನಿಮಿಷಕ್ಕೆ ಕಲಿಸಿ ಬಿಟ್ಟು ಬಿಡ್ಬೇಕು. ಯಾಕಂದ್ರೆ ಅವ್ನ ಮನ್ಯಾಗ ಹೊಡಿತಾನೆ. ನೀವೇನ್ ಮಾಡ್ತೀರಿ, ಎಲ್ಲ ಕಟ್ಟಿ ಹಿರಿಯರು ಎಲ್ಲ ಹೋಗ್ಬಿಡ್ತಾರೆ. ಅದಕ್ಕೆ ಹಿರಿಯರು ನಮ್ಮ ಹಿರಿಯರ ನೋಡ್ರಿ, ನಮ್ಮ ಮನ್ಯಾಗ 7 ಮಂದಿ ನಾವು ಅದಕ್ಕೆ ಡಜನ್ ಗಂಟೆ ಹಿಡಿತಿದ್ರು. ಹಿಂಗಾಗಿ ಒಂದ್ ಗಾಡಿ ಉಳಿತಿತ್ತು, ನಮ್ಗೆಲ್ಲ ಅಸ್ತಿತ್ವ ಉಳಿತು. ಅದಕ್ಕ ಈ ಒಂದು ಕಾರ್ಯಕ್ರಮ ಏನು ಮಾಡಿ ಇದೆಲ್ಲರೂ ಇಷ್ಟೇ ಎಲ್ಲರೂ ಅದಾರಲ್ಲ, ಎಲ್ಲ ಕುಮಾರಿ ಮೊನ್ನೆ ನಮ್ಮ ಗೋಪಾಲ್ ನಾಯ್ಕರು, ನಮ್ಮ ಪ್ರಕಾಶ್ ಎಲ್ಲ ಕೂಡಿ ಬ್ರಾಹ್ಮಣ ವಿದ್ಯಾರ್ಥಿಗಳೇ ಪೇಜಾವರ ಶ್ರೀಗಳು ಅಂತ ಅದ್ಭುತ ಕೆಲಸ ಈ ದೇಶ. ಇವತ್ತು ಮತಾಂತರ ತಡೆಯುವಂತ ಕೆಲಸ ಯಾರಾದ್ರೂ ಬ್ರಾಹ್ಮಣ ಗುರುಗಳು ಮಾಡಿದ್ರೆ ಅದು ಪೇಜಾವರ ಶ್ರೀ. ಇವತ್ತು ದಲಿತರ ಮನೆಗೆ ಹೋದವರು ಪೇಜಾವರ ಶ್ರೀಗಳು. ಇವತ್ತು ಕೃಷ್ಣನ ಪೂಜೆ ನನ್ನ ಮನ್ಯಾಗ ಮಾಡೋದು ಅದು ಪೇಜಾವರ ಶ್ರೀ. ಹಿಂಗಾಗಿ ಮನ್ಯಾಗ ಪೂಜೆ ಆಯ್ತು, ನಮ್ಮ ಮನ್ಯಾಗ 94-95 ಇವತ್ತು ಪೇಜಾವರ ಶ್ರೀಗಳು ಈ ತರ ಭಾರತದಲ್ಲಿ ಒಟ್ಟು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಒಬ್ಬ ಪ್ರಮುಖ ಕಾರಣಕರ್ತರು ಪೇಜಾವರ. ಎಷ್ಟು ವಯಸ್ಸಿನ ಹುಡುಗ ಸಹಿತ ಯಾಕೆ ನೆನೆಸ್ತೀವಿ ಅಂದ್ರೆ ಅಂತವರೆಲ್ಲ ಧರ್ಮ ರಕ್ಷಣೆ ಮಾಡ್ಯಾರ. ಇವತ್ತು ನಾವೆಲ್ಲ ಮೊನ್ನೆ ಬ್ರಾಹ್ಮಣ ವಿದ್ಯಾರ್ಥಿ ಮೇಲೆ ಎಲ್ಲ ಬ್ರಾಹ್ಮಣ ಪಾಪ ಹುಡುಗರು ಎಲ್ಲ ಏನಾಗ ಎಲ್ಲ ಹಾಸ್ಟೆಲ್ಗಳು, ಆದ್ರೆ ಬ್ರಾಹ್ಮಣರಿಗಾಗಿ ಹಾಸ್ಟೆಲ್ ಈ ದೇಶದಲ್ಲಿ ಇಲ್ಲ. ಏನ್ ಕೇಳಿದ್ರು ಅವ್ರಿಗೆ ಮತ್ತೆ ಬೇರೆ ಈಗ ನಮ್ಮ ದೇಶನೇ ಅನ್ಸಲಾಗಿದೆ. ಅದಕ್ಕೆ ಅವ್ನು ಹೇಳಿದ್ದೆ, ಅಲ್ಪಸಂಖ್ಯಾತರು ಈ ದೇಶನಾಗ ಸಾಬರಲ್ಲ, ನಿಜವಾದ ಅಲ್ಪಸಂಖ್ಯಾತರು ಬ್ರಾಹ್ಮಣರು. 2% ಅಲ್ಪಸಂಖ್ಯಾತರು 15% ಇದ್ದು ಈ ದೇಶದ ಪಾಕಿಸ್ತಾನ ಸಿಂಧಾಬಾದ್ ಅನ್ನೋರು ಅಲ್ಪಸಂಖ್ಯಾತರು. ಈ ದೇಶ ಈ ಎಲ್ಲ ಚಿಂತನೆ ಆಗ್ಬೇಕು. ಏನ್ ನಮ್ಗೇನ್ ಮಾಡೋದಿಲ್ಲ, ನಾವು ಜಪನಾಗ ಹೇಳ್ತೀನಿ, ನನಗ ನೀವು ಹಿಂದೂಗಳಷ್ಟೇ ಓಟ್ ಹಾಕ್ರಿ ಸಾಕು, ಓಟು ಬೇಡ. ಅದಕ್ಕೆ ಕಲೆ ಕೆಲಸ ಮಾಡಕ್ಕಾಗೈತಿ, ಬರೀ ಅವ್ರಿಬ್ಬರ ನಮ್ಗೆ ಕೆಲಸ ಮಾಡ್ಬೋದು, ದಿನ ಇಲ್ಲಿಗೆ ಕೆಲಸ ಮಾಡ್ಬೋದು. ಅದಕ್ಕ ಅಲ್ಲೇ ನೋಡಿ ಮೊನ್ನೆ ನಾವು 25 ಲಕ್ಷ MLA ಕೊಂಡ್ಕೊತೀವಿ, ಮುಂದಿನ ಅವಧಿ ಮತ್ತೆ 25 ಲಕ್ಷ ನಮ್ ಸಿದ್ಧ ಸಿಗಲಿಲ್ಲ, ಮತ್ತೆ 25 ಲಕ್ಷ, ಒಟ್ಟು 75 ಲಕ್ಷ ರೂಪಾಯಿ ನಾವು ಘೋಷಣೆ ಮಾಡಿದ್ವಿ. ನೂರಾರು ಬ್ರಾಹ್ಮಣ ವಿದ್ಯಾರ್ಥಿಗಳು ಬಡವರು ಪಾಪ ಮುಂದೆ ಎಲ್ಲ ತಯಾರಾಗಲಿ. 1 ತಿಂಗಳಲ್ಲಿ ಅಲ್ಲೇನು ಅನ್ನದ ಪ್ರಸಾದ ಬರ್ತದೆ, ನಾವು ಸಿದ್ಧಿಸಿದ್ವಿ. ಇನ್ನು ನಾವು ಸಮಾಜದಲ್ಲಿ ಎಲ್ಲರ ವಿಶ್ವಾಸ ಪ್ರೀತಿಯಿಂದ, ಯಾಕಂದ್ರೆ ನೀವು ನನ್ನ ಇನ್ನೇನೋ ಅವಸಂಖ್ಯಾತ ಒಂದು ಕಾರ್ಯಕ್ರಮ ಹೋಗಿದ್ದೆ ಜನ್ಮಸದ, ಅಲ್ಲಿ ಹೇಳಿದ ನಾನು ಬಿಡಿದಾಗ ಬಂದ್ರೆ ಮ್ಯಾಚ್ ಶಾಣೆ ಆಗಿನಪ್ಪ, ನಾನು ನಮ್ಗೆ ತಟ್ಟಿದ್ದೆ 35 ಮಾರ್ಕ ತಗೋದು ಒಟ್ಟಾಡಿ ದೇವ್ರು ಬೇಡ 11 ನಿಂಗೆ ಹೋಗ್ತೀನಿ, ನಾನು ಪಾಸ್ ಮಾಡ್ತೀನಿ. ಮುಂದೆ ಸ್ವಂತ ನಾನೇ ಶಾಣೆ ಹೆಂಗಾದ್ರೆ ಮುಂದೆ ಹೇಳಿದಲ್ಲ ಅವಸಂಖ್ಯಾತ ಬಳಿ ಗಣಿತದ ಟ್ಯೂಷನ್ ಹೋಗ್ತಿದ್ದೆ. ಈಸಿಯಾಗಿ ನಮ್ಗೆ ತಿಳಿಸ್ತಿದ್ರು ಈ ಬೀಜ ಗಣಿತ ಅವ್ರಿಗೆ ನಮ್ಗೆ ತಿಳಿತಿದ್ದಿಲ್ಲ. ಅವ್ರು ಹೇಳುವುದಂತ ಸ್ವಲ್ಪ ಶಾಣೆ ಆಗಿ ಒಂದು PUC ನಾವು ಕಾಮರ್ಸ್ನಾಗ PDಜಾಗೇನೆ 2nd ರ್ಯಾಂಕ್ ಬಂದೆ. ನಮ್ ಗೋಪಾಲ್ ಮುಖಾಂತರ ಇಲ್ಲಿ ಸಂಸ್ಕೃತ ಕಲಿಸ್ತಿದ್ವಿ. ನಮ್ಮ ಒಳ್ಯಾಗ SS ಸರ್ ಅವ್ರ ಬಳಿ ಸಂಸ್ಕೃತ ಕಲಿತಿದ್ವಿ. ಮೊಕಾಸಿ ಸರ್ ಅಂತ ಒಬ್ರು ನಮ್ಮ ಹಿರಿಯರ್ ಮೊಕಾಸಿ ಸರ್, ಎಲ್ಲ ಕಡೆ ನಮ್ದು ಎಲ್ಲಾ ಬ್ರಾಹ್ಮಣ ಗುರುಗಳು ಕಲಿಸಿದ್ರೆ ಈಗ ಶಾಣೆಯಾಗಿ ಎಲ್ಲ ಮಾತಾಡ್ತಿದ್ವಿ. ಅದಕ್ಕ ಆ ಎಲ್ಲ ಉಪಕಾರ ಹೆಂಗ್ ತಿಳಿಸ್ಬೇಕಪ್ಪ ಅಂದ್ರ ಆ ಸಮಾಜಕ್ಕೆ ಏನಾದ್ರು ನಾವು ಸೇವೆ ಮಾಡಿದ್ರೆ ಅದೇ ನಮ್ದು
ಗುರುವಿನ ಸೇವೆ ಮಾಡುವುದಂದ್ರೇನು? ಅವ್ರಿಗೇನು ಅವಶ್ಯಕತೆ ಇದೆ, ಅವ್ರಿಗೆಲ್ಲಿ ಒಂದು ನೈತಿಕ ಬಲ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ನನ್ನ ಜೊತೆಗೆ ಅಷ್ಟೇ ಪ್ರೀತಿಯಿಂದ ಇದೀವಿ. ಮುಂದಿನ ದಿವಸಗಳಲ್ಲಿ ಇನ್ನೂ ದೇವರು ಎಲ್ಲ ಅವಕಾಶ ಕೊಟ್ಟಂದ್ರೆ ಅವ್ರು ಹೆಂಗ ಅಲ್ಪಸಂಖ್ಯಾಗಿ ಅವ್ರಿಗೆ ಮಾಡ್ಯಾರಲ್ಲ ಹಂಗ ನಾನು ನಿಮಗೆ ಬಿಡಲ್ಲ. ನಾನು ನಿಮಗೆ ಸಿದ್ದರಾಮಯ್ಯ ಬಾಕಿ 10,000 ಕೋಟಿ ಅವ್ರಿಗೆ ಕೊಡ್ತೀನಿ. ನಾವು ಹೇಳಿ ವಿಧಾನಸೌಧ ನೀವು ಹೋದ್ಮೇಲೆ ನಾವು ಬಂದ್ರೆ ನಮ್ಮ ಮಂದಿಗೆ 10,000 ಕೋಟಿ ಕೊಡ್ತೀವಿ. ಯಾವಾಗಲೂ ಒಂದು ಕೆಲಸ ನೀವು ದೇಶನಾಗ ಜನ ಮಾಡ್ಬೇಕೇನೋ ಅದು ಓಟ್ ಹಾಕ್ಬೇಕು. ಅವಾಗ ಮಾತ್ರ ಎಲ್ಲರೂ ನೀವು ಪೂಜಾ ಇದ್ದೀವಿ, ಏಕಾದಶಿ ಇದ್ರೆ ಒಂದು ಟೈಮ್ ಏಕಾದಶಿ ಮಾಡ್ಬೇಕಾಗ್ತದೆ. ಏಕಾದಶಿ ಬಿಡ್ರಿ, ಎಲ್ಲಾ ಬಿಡ್ರಿ, ಈ ಜಳಕ ಮಾಡ್ರಿ ಬಿಡ್ರಿ, ಮುಂಜಾನೆ ಹೊಡ್ಬೇಕು ಓಟ್ ಹಾಕ್ಬೇಕು. ಅಂದಾಗಿ ದೇಶ ಬಿಡ್ತದೆ. ಇಲ್ಲಾಂದ್ರೆ ನಾವು ಏನ್ ಮಾಡಿದ್ರು ಅವ್ರಿಗೆ ಏರ್ಲಾಕತ್ತಾವು 5-25-30 ಆಗ್ತಾವ. ನಾವು 1-2 ಮಾಡಿಕೊಂಡ್ರೆ ಆ ದಂಡಿಗೆ ಗೊತ್ತಿರಲಿ ಹಿಂಗೆ ಬಿಡ್ತಾನೆ. ಆ ದಂಡೆ ಮುಂದೆ ಬರಲಾಗಿರ್ತ ಅವಾಗ ಮಾಡ್ಕೊಂಡ್ರಿ 2ನೇ ರಾಜನಾಗತ್ತ. ಹೆಂಗ ನಮ್ಮ ಹಿಂದೂಗಳ ಪರಿಸ್ಥಿತಿ ಇದೆ ಅದಕ್ಕೆ ಬರಕಲ್ಲ. ಅದು ನೀವು ಚಲೋ ವಕೀಲರು, ಇವತ್ತು ವಕೀಲರು ಅಂದ್ರೆ ನಗರಲ್ಲ ನನಗೋಗ್ತದೆ. ಸುಪ್ರೀಂ ಕೋರ್ಟ್ನಾಗ ಒಂದು ವಕೀಲರಿಗೆ ಒಂದು ಬಂದು ಹಿಂಗೆ 2-3 ಮಿನಿಟ್ ಆಯ್ತು ಏನ್ ಮಾತಾಡಿದ್ರು ಹೇಳ್ಬಿಟ್ರು ಅನ್ನೋದ್ರೆ 25 ಲಕ್ಷ ರೂಪಾಯಿ. ವಕೀಲರ ಈಗ ನೀವು ವಕೀಲರ ಶಾಣೆ ವಕೀಲರು ಇಲ್ಲೇ ನಮ್ಮ ಅಂಬೇಡ್ಕರ್ ವಕೀಲರ ಕಲಬುರ್ಗಿಯಾಗ. ಈಗ ಇಲ್ಲೇ ಇಲ್ಲೇ ಬೆಂಗಳೂರ ನಮ್ಮ ವೆಂಕಟೇಶ್ ದಳವಾಯಿ ವಕೀಲ ಅದಾರ. ನಾನು ವಕೀಲರು ರಾಯಚೂರ್ದು ಒಂದು ಕೇಸಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಕೈ ಮುಗಿದು ಬಂದಿವಿ. ಈಗ ವಕೀಲ ಎಲ್ಲಾ ಹುಟ್ಟು ಚಾಟ್ಯಾಗ ಹಾಕೊಂಡ್ರು ಒಂದೇ ಹುಟ್ಟಿ ಅಂತ ನೀವು ಹೇಳ್ಕೊಂಡು ಹೋಗ್ರಿ. ಚಲೋ ವ್ಯಾಪಾರ ಮಾಡೋರ್ಗು ಕೊಡ್ರಿ. ಕೆಲವು ಮಂದಿ ಬ್ರಾಹ್ಮಣರವ್ರಿಗೂ ಒಳ್ಳೆ ವ್ಯಾಪಾರ ಮಾಡೋದ ಬಟ್ಟೆ ವ್ಯಾಪಾರ ಅಂದ್ರೆ ಬೇಡ 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 ಇವನಲ್ಲಿ ಅವನಿಗೆ ಕೊಡ್ತೇವೆ ನಾವು ಅಂತ ಏನು ಬಿಡ್ರಿ. ಆಗ ಬಿಡಿದ್ರೆ ಸಾಕ್ರಿ ನಮ್ಗೆ. ಅವ್ನು ದೊಡ್ಡ 3 ರೂಪಾಯಿ ಈ ಮೆಂಟಾಲಿಟಿ ಹೊರಗೆ ಬರ್ರಿ. ನಿಮ್ಮ ಮಗಳನ್ನ ಧೈರ್ಯವಾಗಿ ಕೊಡ್ರಿ. ನೀವು ಧೈರ್ಯವಾಗಿ ಎಲ್ಲ ರೀತಿಯಿಂದ ಎಲ್ಲಾ ಜೊತೆ ಸಂಬಂಧ ಮಾಡ್ಬೇಕು ತಿಳ್ಕೊಂಡು ನಾನು 2 ಮಾತನಾಡ್ತೀನಿ.